ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆಯ ಬೆನ್ನಲ್ಲೇ ಜನವರಿ 13ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ ಅಂದ್ರೆ ಸಿಎಲ್ಪಿ ಮೀಟಿಂಗ್. ಈ ಸಿಎಲ್ಪಿ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿದ್ದು ಸರ್ಕಾರದ ಸಚಿವರಿಗೆ ಒಳಗೊಳಗೆ ಮುಜುಗರ ಆಗ್ತಾ ಇದೆಯಾ, ಸಿಎಲ್ಪಿ ಅಜೆಂಡಾ ಸೆಟ್ ಮಾಡೋದಕ್ಕೆ ಯಾವುದೇ ಅವಕಾಶಗಳು ಇಲ್ಲ ಅಂತ ಸಂದೇಶ ಬಂದಿರೋದು ಈ ಮುಜುಗರಕ್ಕೆ ಕಾರಣ. ಸಚಿವರಿಗೆ ಯಾವುದೇ ಸಭೆ ಮಾಡದಂತೆ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಭೆಗೂ ಮುನ್ನ ಸಚಿವರ ಪರಸ್ಪರ ಭೇಟಿಗೂ ಅವಕಾಶ ಇಲ್ಲದಂತೆ ಆಗ್ತಾ ಇದೆಯಂತೆ. ಫೋನ್ ಕರೆಯಲ್ಲೇ ಸಿಎಲ್ಪಿ ಅಜೆಂಡಾ ಸೆಟ್ ಮಾಡುವಂತಹ ಅನಿವಾರ್ಯ ಸದ್ಯಕ್ಕೆ ಉಳಿದವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡ್ರೆ ಹೆಂಗೆ ಅಂತ ಕೆಲವರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲ, ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಅಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ನಾವು ಏನು ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ರೂಪಿಸೋಕೆ ಹೋಗಿಲ್ಲ. ಅದು ಯಾರೋ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ರದ್ದು ಆಗಿಲ್ಲ ಅಂತಕ್ಕಂಥದ್ದು ಮುಂದೂಡಿದ್ದೇವೆ. ಮುಂದಿನ ಒಂದು ಸೂಕ್ತವಾದಂಥ ಸಮಯ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಆ ಸಭೆಗೆ ಖುದ್ದಾಗಿ ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ, ಹೀಗಾಗಿ ಮುಂದೋಗಿದೆ. ಅವರು ಬಹುಶಃ 13 ತಾರೀಕು ಬರ್ತಾ ಇದ್ದಾರೆ. ಸೊ ಅವಾಗ ಆಗ್ಬೋದು, ಅಥವಾ ಮುಂದೆ ಯಾವ್ದಾದ್ರು ಡೇಟ್ ಕೊಟ್ಟರೆ ಆ ಸಭೆ ನಿಗದಿ ಆಗ್ಬೋದು. ಸೊ ತಾತ್ಪೂರ್ತಿಕವಾಗಿ ಮುಂದೂಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು. ಇಲ್ಲೆಲ್ಲ ವಿರೋಧ ವ್ಯಕ್ತಿ ಇಲ್ಲಿ ಮಾಡಿಲ್ಲ, ಅದು ಅವ್ರೇನಕ್ಕೂ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಸೊ ಅದಕ್ಕೆ ಜನರಲ್ ಸೆಕ್ರೆಟರಿ ನಾವು ಬರ್ತೀವಿ ಅನ್ನೋದೇ ಅದಕ್ಕೆ ಮುಂದೂಡಿದ್ದಾರೆ ಹೊರತಾಗಿ ಅದು ಅದಕ್ಕೆ ಬೇರೆ ರೀತಿಯಿಂದ ಅದಕ್ಕೆ ರಾಜಕೀಯ ಬೆರೆಸೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸೊ ಬಂದ್ಮ್ಯಾಗ ಮಾಡ್ತೀವಿ, ಜನರಲ್ ಸೆಕ್ರೆಟರಿ ಬಂದ್ಮ್ಯಾಗೆ ಅವ್ರ ಜೊತೆ ಸಭೆ ಮಾಡ್ತಾರೆ. ಇಲ್ಲ ಅದನ್ನ ನೋಡೋಣ, ಅಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲ ಏನು ಇದೆ ಅಂತ. ಒಳಗಡೆ ಅಜೆಂಡಾ ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು ಅಜೆಂಡಾ. ಆಮ್ಯಾಗ ಹೇಳ್ತೀನಿ ನಿಮ್ಗೆ, ಅಲ್ಲಿ ಗೊತ್ತಾದ್ಮ್ಯಾಗ ಹೇಳ್ತೀವಿ. ನಾನು ಬರ್ತೀನಿ, ಬಂದ್ಮ್ಯಾಗ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಪಿದ್ದಾರೆ ಎಲ್ಲರೂ.